ಮೈಸೂರು ಭಾಗಕ್ಕೆ ಅದರಲ್ಲೂ ಹಳೆ ಮೈಸೂರು ಭಾಗವನ್ನ ವಶಪಡಿಸಿಕೊಳ್ಳೋಕೆ ಮೈತ್ರಿಯ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಹಾಗೆ ಕಾಂಗ್ರೆಸ್ ಇಬ್ರು ಕೂಡ ನೆಕ್ ಟು ನೆಕ್ ಫೈಟ್ ಕೊಡ್ತಾ ಇದ್ದಾರೆ. ಹೇಗಿರುವಾಗ ಮೈಸೂರು ಭಾಗದಲ್ಲಿರೋ ಒಕ್ಕಲಿಗ ಅಸ್ತ್ರವನ್ನ ಬಳಸ್ಕೊಳ್ಳೋಕೆ ಕಾಂಗ್ರೆಸ್ ಮುಂದಾಗಿದ್ರೆ ಮೋದಿ ಅವ್ರನ್ನ ಅಲ್ಲಿ ಕರೆ ತರೋದ್ರ ಮುಖಾಂತರ ಎಲ್ಲವನ್ನ ವ್ಯಾನಿಶ್ ಮಾಡೋಣ ಅಂತ ಮೈತ್ರಿ ಪ್ಲಾನ್ ಮಾಡ್ದಂಗಿದೆ. ಮೈಸೂರಿಗೆ ಪಿಎಂ ಮೋದಿ ಅವ್ರನ್ನ ಕರೆಸೋದ್ರ ಮುಖಾಂತರ ತವರು ಜಿಲ್ಲೆಯಲ್ಲೇ ಸಿಎಂನ ಹಣಿಬೇಕು ಅಂತ ಮೆಗಾ ಪ್ಲಾನ್. ಮೈಸೂರಲ್ಲಿ ಒಂದೇ ವೇದಿಕೆಯಲ್ಲಿ ಮೋದಿ ಮತ್ತು ದೇವೇಗೌಡರು ಕಾಣಿಸ್ಕೋತಾರಾ? ಕುತೂಹಲ ಇದೆ. ಈಗ ಇದು ಹಳೆ ಮೈಸೂರಲ್ಲಿ ಮೈತ್ರಿ ಪರ ಸುನಾಮಿ ಎಬ್ಬಿಸೋ ಪ್ಲಾನ್ ಇದ್ದು ಸಿದ್ದರಾಮಯ್ಯ ಒಕ್ಕಲಿಗಾಸ್ತ್ರ ಪ್ರಯೋಗಕ್ಕೂ ದೋಸ್ತಿಗಳು ಭರ್ಜರಿ ಗುನ್ನ ಇಡುವಂತೆ ಕಾಣಿಸ್ತಾ ಇದೆ. ಮೋದಿ ಸಮಾವೇಶಕ್ಕೆ ಸುಮಲತಾ ಅವರು ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಮುನಿಸ್ಕೊಂಡಿದ್ರು. ಕೊನೆಗೆ ಅವ್ರನ್ನೂ ಕೂಡ ಸಮಾಧಾನ ಪಡಿಸಿದ್ದಾರೆ. ಅವ್ರನ್ನೂ ಬರುವಂತೆ ಸೂಚಿಸ್ತಾ ಹೈಕಮಾಂಡ್ ಗೊತ್ತಿಲ್ಲ. ಸೊ ಅಲ್ಲಿಗೆ ಸುಮಲತಾ ಅವರು ಒಂದ್ ಕಡೆ ಆದ್ರೆ ಶ್ರೀನಿವಾಸ್ ಪ್ರಸಾದ್ ಬರೀ ಒಕ್ಕಲಿಗಾಸ್ತ್ರ ಮಾತ್ರ ಅಲ್ಲ, ದಲಿತ ಮತಗಳನ್ನು ಕೂಡ ಆ ಕಡೆಗೆ ಬಿಟ್ಕೊಡದಂತೆ ಸೆಳೆದ್ಕೊಳ್ಳೋಕೆ ಅಥವಾ ತಮ್ಮ ಹತ್ರವೇ ಇಟ್ಕೊಳ್ಳೋಕೆ ಮೈತ್ರಿ ಭರ್ಜರಿ ಪ್ಲಾನ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಮೈಸೂರು ಮತ್ತು ಚಾಮರಾಜನಗರ ಅಂತ ಗಮನಿಸಿದಾಗ ಸಿದ್ದರಾಮಯ್ಯ ಎಡೆ ಬಿಡದೆ ಅಲ್ಲಿ ಪ್ರತಿಷ್ಠೆಯ ಕಣವಾಗಿ ತಗೊಂಡು ಎಲ್ಲಾ ರೀತಿಯ ತಂತ್ರಗಾರಿಕೆಗಳನ್ನ ಅಲ್ಲಿರುವ ಚಿಕ್ಕ ಪುಟ್ಟ ಲೋಕಲ್ ಲೀಡರ್ಸ್ನಿಂದ ಹಿಡಿದು ಹಲವರನ್ನ ಕಾಂಗ್ರೆಸ್ ಕಡೆಗೆ ಸೆಳೆಯುವ ತಂತ್ರ ಮತ್ತು ಎಲ್ಲಿ ಅಭ್ಯರ್ಥಿ ವಿರುದ್ಧವಾಗಿ ನೇರವಾಗಿ ಮಾತಾಡೋಕ್ಕಾಗಲ್ವೋ ಅಲ್ಲಿ ಬಹಳ ಪ್ರಮುಖ ಸ್ಟ್ರಾಟಜಿನ ಬಳಸೋದ್ರ ಮುಖಾಂತರ ಎಲ್ಲಾ ರೀತಿಯಲ್ಲೂ ಮತಗಳನ್ನ ಸೆಳೆದುಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಓಕೆ, ಇದೀಗ ಮೋದಿ ಜೊತೆ ವೇದಿಕೆಯನ್ನ ಮಾಜಿ ಪ್ರಧಾನಿ ದೇವೇಗೌಡರು ಹಂಚಿಕೊಳ್ಳಲಿದ್ದಾರೆ. ಏಪ್ರಿಲ್ 14ನೇ ತಾರೀಕು ಮೋದಿ ಬಂದಾಗ ಏಪ್ರಿಲ್ 14 ಮೈಸೂರಿನಲ್ಲಿ ಮೋದಿ ಮೆಗಾ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದ್ದು ಏಪ್ರಿಲ್ 14ರ ಸಂಜೆ 4 ಗಂಟೆಗೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಸಂಜೆ 4 ಗಂಟೆಗೆ. ಸೊ ಆ ಕುತೂಹಲ ಮೂಡಿಸ್ತಾ ಇರುವಂಥದ್ದು ಮಾಜಿ ಪ್ರಧಾನಿಗಳು ಮತ್ತು ಹಾಲಿ ಪ್ರಧಾನಿ ಇಬ್ರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳೋದು. ಅದರ ತೂಕ ಗೌರವ ಎರಡೂ ಕೂಡ ಆಟೋಮೆಟಿಕ್ ಆಗಿ ಹೆಚ್ಚಾಗುತ್ತೆ. ಆಗ ಸಮಾವೇಶಕ್ಕೆ ಹತ್ತತ್ರ 1.5 ಲಕ್ಷಕ್ಕೂ ಹೆಚ್ಚಿನ ಕಾರ್ಯಕರ್ತರನ್ನ ಸೇರಿಸೋಕೆ ಪ್ಲಾನ್ ಇದೆ. ಮೋದಿ ಮತ್ತು ದೇವೇಗೌಡರ ಮಹಾಭಾಷಣ ಅಲ್ಲಿ ಹೈಲೈಟ್ ಅಂತ. ದೇವೇಗೌಡರು ಅಲ್ಲಿಗೆ ಬರೋದಾದ್ರೆ ಖಚಿತ ಆದ್ರೆ ಒಂದು ಹೈಲೈಟ್ ಆಗುತ್ತೆ. ಅದು ಒಂದು ಸಮಾವೇಶ 4 ಲೋಕಸಭಾ ಕ್ಷೇತ್ರಗಳ ಮೇಲೆ ನಮೋ ಫೋಕಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಹಳೆ ಮೈಸೂರು ಸಂಪೂರ್ಣ ಭಾಗವನ್ನ ಮೈಸೂರು, ಕೊಡಗು, ಚಾಮರಾಜನಗರ, ಮಂಡ್ಯ, ಹಾಸನ ಲೋಕಕ್ಷೇತ್ರಗಳ ಬೇಗೆ ಅಥವಾ ಒಂದು ಲೋಕಸಭಾ ಕ್ಷೇತ್ರಗಳನ್ನ ಗಮನದಲ್ಲಿಟ್ಕೊಂಡು ಈ ಒಂದು ಸಮಾವೇಶವನ್ನ ಭರ್ಜರಿ ಸಮಾವೇಶವನ್ನ ಏಪ್ರಿಲ್ 14ನೇ ತಾರೀಕು ಸಂಜೆ 4 ಗಂಟೆಗೆ ಹಮ್ಮಿಕೊಂಡಿದ್ದಾರೆ. ತವರು ಜಿಲ್ಲೆ ಮೈಸೂರಿನಲ್ಲೇ ಸಿದ್ದರಾಮಯ್ಯ ಅವ್ರನ್ನ ಹಣಿಯಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಹಳೆ ಮೈಸೂರು ಭಾಗ ಅಂತ ಅಂದಾಗ ಬೇರೆ ತಂತ್ರಗಾರಿಕೆಗಳಿಗಿಂತ ಕಾಸ್ಟ್ ಪಾಲಿಟಿಕ್ಸ್ ಅನ್ನುವಂಥದ್ದು ಬಹಳ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ರು. ಒಕ್ಕಲಿಗ ಲೀಡರ್ ನಾನೇ ಅನ್ನುವಂತೆ ಬಿಂಬಿಸ್ಕೊಳ್ತಾ ಇದ್ರು. ಅದಕ್ಕೆ ಟಕ್ಕರ್ ಕೊಡೋಕೆ ನೆನ್ನೆ HDK ಮನೆಯಲ್ಲಿ ಒಂದು ಊಟದ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿತ್ತು. ಇದರ ಬೆನ್ನಲ್ಲೇ ಮೋದಿ ಅವರಲ್ಲಿ ಕಾಣಿಸ್ಕೊಳ್ತಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಸುಕೇಶ್, ಹಳೆ ಮೈಸೂರು ಭಾಗ ಪ್ರಮುಖವಾಗಿ ಮೈಸೂರು ಭಾಗದಲ್ಲಿ ಶತಾಯಗತಾಯ ಸಿದ್ದರಾಮಯ್ಯ ಹಲವು ತಂತ್ರಗಾರಿಕೆ ನಡೆಸೋದ್ರ ಮುಖಾಂತರ ಗೆದ್ಕೊಳ್ಳೇಬೇಕು ಅನ್ನೋ ಪಣ ತೊಟ್ಟಿದ್ದಾರೆ. ಈಗ ಮೋದಿ ಅವ್ರನ್ನ ಆ ಭಾಗಕ್ಕೆ ಕರೆತಂದು ಒಂದು ಸಮಾವೇಶ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ತಂತ್ರಗಾರಿಕೆಗಳನ್ನೆಲ್ಲ ವ್ಯಾನಿಶ್ ಮಾಡಬಹುದು ಅಂತ ಬಿಜೆಪಿ ಏನ್ ಅಂದ್ಕೊಂಡಿದೆ, ಅದೆಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ? ಈಗ ಒಂದು ಸ್ಪಷ್ಟ ವಿದ್ಯೆ, ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಕೂಡ ಅಷ್ಟೇ ಪ್ರಾಬಲ್ಯವನ್ನು ಹೊಂದಿರುವಂತದ್ದು. ಜೆಡಿಎಸ್ ಹೆಚ್ಚಿನ ಪ್ರಾಬಲ್ಯ ಮತ್ತೆ ಬಿಜೆಪಿ ಕೂಡ ತಂದೆ ಆದ ಶಕ್ತಿಯನ್ನು ಇದೆ. ಅದರಲ್ಲೂ ವಿಶೇಷವಾಗಿ ಪ್ರಧಾನಿ ಮೋದಿ ಅವರು ಮೈಸೂರಿಗೆ ಬರ್ತಾ ಇರುವುದು ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಡುವಂತ ನೇರವಾದ ಟಕ್ಕರ್ ಆಗಿರುತ್ತೆ. ಯಾಕಂದ್ರೆ ಈ ಬಾರಿ ಹೆಚ್ಚಿನ ಸ್ಥಾನ ಗೆಲ್ಲಬೇಕನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಮಯವನ್ನ ಮೈಸೂರು, ಚಾಮರಾಜನಗರ ಈ ಕಡೆ ಕೂಡ ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾರೆ. ಅಲ್ಲಿನ ಕನಿಷ್ಠ 3-4 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ ಸೇರಿದಂತೆ ಅಂದ್ರೆ ಜೆಡಿಎಸ್ ನ ಭದ್ರ ನೆಲೆ ಒಂದ್ ಕಡೆ, ಬಿಜೆಪಿಯ ನೆಲೆ ಒಂದ್ ಕಡೆ ಅಥವಾ ಬಿಜೆಪಿಯ ಸಂಸದರಿದ್ದಂತೆ 2 ಕ್ಷೇತ್ರವೂ ಸೇರಿದಂತೆ ಅವನ್ನ ಕಾನ್ಸಂಟ್ರೇಟ್ ಮಾಡಿ ಒಂದು ಬೃಹತ್ ರ್ಯಾಲಿಯನ್ನ ಮಾಡ್ತಾ ಇರೋದು. ಜೊತೆಗೆ ದೇವೇಗೌಡರು ಕೂಡ ವೇದಿಕೆಯನ್ನು ಹಂಚಿಕೊಳ್ಳೋದ್ರಿಂದ ಸಹಜವಾಗಿ ಮೈತ್ರಿಯ ಎರಡೂ ಕಡೆಯಿಂದ ತೂಕವನ್ನ ಹೆಚ್ಚಿಸಿಕೊಳ್ಳುವಂತ ಒಂದು ಪ್ರಯತ್ನದ ಭಾಗ. ಜೊತೆಗೆ ಹೆಚ್ಚಿನ ಸ್ಥಾನವನ್ನು ಗೆಲ್ಲಕ್ಕೆ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ಬೆಂಬಲ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೈಸೂರು, ಚಾಮರಾಜನಗರ, ಹಾಸನ ಮತ್ತು ಮಂಡ್ಯವನ್ನು ಒಳಗೊಂಡಂತ 4 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಒಂದು ಶಕ್ತಿ ತುಂಬುವಂತ ಪ್ರಯತ್ನದ ಭಾಗ ಇದು. ವಿಶೇಷವಾಗಿ ಸಿಎಂ ಅವರ ತವರಿನಲ್ಲಿ ನಡೀತಾ ಇರೋದ್ರಿಂದ ಸಿಎಂಗೂ ಕೂಡ ಒಂದು ರೀತಿಯ ನೇರ ಸವಾಲನ್ನು ಹಾಕುವಂತ ಸಮಾವೇಶ ಆಗುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದೆ ವಿದ್ಯಾ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ಸುಕೇಶ್.